Hi. Today, before going to BPT, that is basic proportionality theorem, what we will do, we will see your previous year requirements, because if you want to learn BPT, you should have some basic knowledge of 8th standard and 9th standard. Okay, it is very important that you should have some basic ideas about the triangles which you had in the year 8th and 9th. ನೋಡ್ರಪ್ಪ, ನೀವು ಈ BPT ಥಿಯರಮ್ ಅನ್ನು ತಿಳ್ಕೋಬೇಕಾದ್ರೆ ನಿಮಗೆ 8ನೇ ಮತ್ತು 9ನೇ ತರಗತಿಯ ಕೆಲವೊಂದು ಅಂಶಗಳು ಗೊತ್ತಿರಬೇಕು. ಸೊ ಅದನ್ನು ನಾನು ಇನ್ನೊಮ್ಮೆ ರಿಪೀಟ್ ಮಾಡಿ ಇದನ್ನ ಹೇಳ್ತೇನೆ, ಅಂದ್ರೆ ನಿಮಗೆ ಪಕ್ಕಾ ಕ್ಲಿಯರ್ ಆಗಿ ತಿಳಿಯುತ್ತದೆ. ಯಾಕಂದ್ರೆ ಹಿಂದಿನ ತರಗತಿಯ ಥಿಯರಮ್ಗಳನ್ನ ಡೈರೆಕ್ಟ್ ಇಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡ್ತಾನೆ, ಅವಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ನೆನಪಿದ್ರಂತರೂ ಯು ಆರ್ ರಿಯಲಿ ವೆರಿ ಗುಡ್, ಅದರ್ವೈಸ್ ಆದ್ರೂ ಸಹಿತ ನಾನು ಹೇಳ್ತೇನೆ, ನಾಟ್ ಎ ಪ್ರಾಬ್ಲಮ್. ಓಕೆ, ಆಮೇಲೆ ನಮ್ಮ ಮ್ಯಾಥ್ಸ್ ಜಂಕ್ಷನ್ ಇರೋದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ಈ ವಿಡಿಯೋನ ಶೇರ್ ಮಾಡಿ, 10ನೇ ತರಗತಿಯ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ, ಅವರೆಲ್ಲರಿಗೂ ಅನುಕೂಲ ಆಗಲಿ. ತಾವು ಸಹಿತ ಇದನ್ನ ಶೇರ್ ಮಾಡಿ, ನಿಮ್ಮ ವಿದ್ಯಾರ್ಥಿಗಳಿಗೆ ಇದನ್ನ, ನಿಮ್ಮ ಸ್ನೇಹಿತರಿಗೆ ಇದನ್ನ ತಲುಪಿಸಿ. ಓಕೆ, ಕಾಣಿಸ್ತಾ ಇದೆಯಲ್ಲ? ಓಕೆ, ಸೂಪರ್. ಈಗ ಇದನ್ನ ವಿಡಿಯೋ ಫಿಕ್ಸ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಈ BPT ಥಿಯರಮ್ ತಿಳ್ಕೋಬೇಕಾದ್ರೆ ನಿಮ್ಮ ಹಿಂದೆ ನೀವು ಕಲ್ತಿದ್ದು ನೀವು ರೀಕಾಲ್ ಮಾಡಬೇಕು, ಅಂದ್ರೆ ಮಾತ್ರ ಬರ್ತದೆ. ಆಮೇಲೆ ಥಿಯರಮ್ ಅಂದ್ರೆ ಒಂದು ಪ್ರೊಸೀಜರ್ ಇರ್ತದೆ, ಆ ಪ್ರೊಸೀಜರ್ ಅಲ್ಲಿ ಹೋದ್ರೆ ಮಾತ್ರ ನಾನು ನಿಮ್ಗೆ ದಾರಿ ತೋರಿಸ್ತೀನಿ, ಅದೇ ದಾರಿಯಲ್ಲಿ ನೀವು ಹೋಗ್ಬೇಕು. ನಾವು ಯಾವ ಬೇಸ್ ತಗೋಬೇಕು ಅದೇ ಬೇಸ್ ತಗೋಬೇಕು, ಅದು ಬಿಟ್ಟು ಬೇರೆ ಬೇಸ್ನ ಬೇರೆ ತಗೋತೀನಿ ಅಂದ್ರೆ, ಕೆಳಗೆ ಇದ್ದಿದ್ದೇ ಬೇಸ್ ತಗೋತೀನಿ ಅಂದ್ರೆ ಆನ್ಸರ್ ಬರೋದಿಲ್ಲ. ಸೊ ನಾನು ಹೇಳಿದ ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಿದ್ರೆ ಯು ವಿಲ್ ಲರ್ನ್ ಪ್ರಾಪರ್ಲಿ. ಓಕೆ, ಅಂಡ್ ಆಲ್ಸೋ ವಿಲ್ ಸ್ಕೋರ್ ಮೋರ್ ಇನ್ ಫ್ಯೂಚರ್ ಡೇಸ್. ಆಲ್ಸೋ ಯು ವಿಲ್ ಲರ್ನ್, ಯು ವಿಲ್ ಬಿ ಅ ಸಕ್ಸಸ್ಫುಲ್ ಸ್ಟೂಡೆಂಟ್ ಇನ್ ಯುವರ್ ಲೈಫ್. ಓಕೆ ಓಕೆ, ಈಗ ನೋಡಿ, ಎರಡು ಪ್ಯಾರಲ್ ಲೈನ್ ಅದಾವ. These two lines are parallel. Two lines are parallel. Okay. So before going to BPT, ನಾನು ನಿಮ್ಮ ಹಿಂದಿನ ತರಗತಿದು, ಯಾಕಂದ್ರೆ ಇದೆಲ್ಲ ಈ ಥಿಯರಮ್ ಅಲ್ಲಿ ಬರ್ತದೆ, ಅಪ್ಲೈ ಆಗ್ತದೆ ಅದಕ್ಕೆ. ಓಕೆ, ಎರಡು ಪ್ಯಾರಲಲ್ ಲೈನ್ ಅದಾವ. ಅಲ್ಲಿ ಮೂರು ಟ್ರಯಾಂಗಲ್ ಅದಾವೆ, ಮೂರು ಟ್ರಯಾಂಗಲ್ಗಳು ಅದಾವ. ತಿಳ್ಕೊಳ್ಳಿ, ಇಲ್ಲಿ ಮೂರು ಟ್ರಯಾಂಗಲ್ಗಳು ಇಲ್ಲಿ ಇವೆ. ಯಾವ? ABC, DBC, EBC, ಮೂರು ಟ್ರಯಾಂಗಲ್ಗಳು. ಐ ರಿಪೀಟ್ ಒನ್ಸ್ ಅಗೇನ್. ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕಾಣಿಸ್ತಾ ಇದೆಯಲ್ಲ? ಇಲ್ಲಿ ಮೂರು ಟ್ರಯಾಂಗಲ್ಗಳದಾವು. ಓಕೆ, ದೇರ್ ಆರ್ 3 triangles here. ABC, DBC, EBC ಅಂತ ಮೂರು ಟ್ರಯಾಂಗಲ್ಗಳದಾವು. ಈ ಮೂರು ಟ್ರಯಾಂಗಲ್ಗಳ ಏರಿಯಾ ಈಕ್ವಲ್ ಆಗಿರುತ್ತದೆ. ಯಾಕೆ? Why? See, ಮೂರು ಟ್ರಯಾಂಗಲ್ ಅದಾವ. ಟ್ರಯಾಂಗಲ್ ABC, ಟ್ರಯಾಂಗಲ್ DBC, ಟ್ರಯಾಂಗಲ್ EBC ಅಂತ ಮೂರು ಟ್ರಯಾಂಗಲ್ಗಳು. ABC, DBC, EBC. ಈಗ ನೀವು ಹೇಳಬೇಕು, ಇವು ಮೂರು ಟ್ರಯಾಂಗಲ್ಗಳ ಏರಿಯಾ ಈಕ್ವಲ್ ಆಗಿರುತ್ತದೆ. ಯಾಕೆ? Why? ABC, DBC, EBC ಈ ಮೂರು ಟ್ರಯಾಂಗಲ್ಗಳ ಏರಿಯಾ ಈಕ್ವಲ್ ಆಗಿರುತ್ತದೆ. ಯಾಕೆ? Why? You tell me. You comment the answer. Then we will go. ಇದು ಗೊತ್ತಿದ್ರೆ ಮುಂದೆಲ್ಲ ಓದಕ್ಕ ನಿಮ್ಗೆ. ಅದಕ್ಕೆ ನಾನು ಬೇಸಿಕ್, ಒಬ್ಬ ರೈತ ಹೊಲವನ್ನು ಬಿತ್ತಬೇಕಾದ್ರೆ ಮೊದಲು ಹದ ಮಾಡ್ತಾನೆ, ಹಂಗ ಮೊದಲು ನಾನು ಬೇಸಿಕ್ ಹೇಳಿ ಈ ಥಿಯರಮ್ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಮೂರು ಟ್ರಯಾಂಗಲ್ಗಳು ABC, DBC, EBC ಈ ಮೂರು ಟ್ರಯಾಂಗಲ್ಗಳ ಏರಿಯಾ ಈಕ್ವಲ್ ಆಗಿದೆ. ಯಾಕೆ?
You kindly comment. ಇದು ನಿಮ್ಮ ಹಿಂದಿನ ತರಗತಿ 8ನೇ ತರಗತಿ 9ನೇ ತರಗತಿಯಲ್ಲಿ ಬಂದಿರತಕ್ಕಂಥದ್ದು. ಹಿಂದೆ ನೀವು ಕಲ್ತಿರೋ ಇಲ್ಲ ಇದನ್ನೆಲ್ಲ. ಸೊ ಅದನ್ನ ಟೈಪ್ ಮಾಡಿ. ಈ 3 ಟ್ರಯಾಂಗಲ್ಗಳ ಏರಿಯಾ ಸೇಮ್ ಇರ್ತದೆ. ಯಾಕೆ? ಇದು ನಿಮ್ಮ ಹಿಂದಿನ ತರಗತಿಯ ಒಂದು ಪ್ರಶ್ನೆ. ಇದು ಇಲ್ಲಿ ಯೂಸ್ ಆಗ್ತದ. ಸೊ ನಿಮ್ಗೆ ಹಿಂದಿನ ಗೊತ್ತಿದ್ರೆ ಮುಂದೆ ಹೋಲ ಬರ್ತದೆ, ಇಲ್ಲಿದ್ರೆ ಹೋಲ ಬರಲ್ಲ. ಎಸ್ ಬೀಳ್ಗಿ, why these area of these three triangles are equal? My question is, why area of these three triangles are equal? Area of triangle ABC, area of triangle BBC, area of triangle EBC. There are 3 triangles. I am telling yes. Very good, very good. That is, they are standing on the same base and between the same parallels. This is the theorem in your previous class. The triangles standing on the same base and between the same parallels are equal in area. You know, the triangles standing on the same base and between the same parallels are equal in area. I repeat, the triangles standing on the same base and between the same parallels are equal in area. So you move they have the equal area. The triangles standing on the same base and between the same parallels are equal in area. In the same way, the parallelograms standing on the same base and between the same parallels are equal in area. Adenu illi apply agudilla. Triangles illi apply agtade. Okay? Gottaita? So other students, Iranna Patil, ನೀವು ಕಮೆಂಟ್ ಮಾಡಿಲ್ಲ ಒಮ್ಮೆ. ಸೊ ಇವುಗಳನ್ನ ನೀವು ಕಮೆಂಟ್ ಮಾಡಬೇಕು. ಈರಣ್ಣ ಪಾಟೀಲ್, ಬಸವರಾಜ್ ಬ್ರಾದಾರ್, ನೀವು ಆನ್ಸರ್ಸ್ ಕೊಡಬೇಕು. ಇಟ್ ಇಸ್ ಇಂಟರಾಕ್ಟಿವ್ ಸೆಷನ್. ಓಕೆ? So here the okay now okay, so I will run this. Okay, here area of triangle BDC is equal to area of triangle CDE. Area of triangle CD. ಇಲ್ಲಿ DE is parallel to BC. DE is parallel to BC. This D is parallel to BC. So, if you have triangle, now also the area of triangle BDC. Sorry, 1 minute. Please listen here. Please listen here. See, here two triangles. That is BDE. Triangle BDE. BDE means this triangle. This triangle. BDE, this triangle. And triangle CDE. CDE. That means this triangle. This triangle. They are same. They have the same area. Why? You tell me. You comment. You please comment.
area of triangle BDE, that means this triangle and this triangle. ಈ ಕಡೆ ಟ್ರಯಾಂಗಲ್ ಏರಿಯಾ ಸೇಮ್ ಆಗ್ತದೆ. Why? Comment. My question is, area of triangle BDE is equal to area of triangle CDE. Why? To comment the answer, then we will go ahead. You please comment. My question is why area of triangle BDE is equal to CDE? Again same thing. Again both are standing on this base BE, DE. Because they are on the same base and between the same parallels. Okay? So these two area will be equal. So area of triangle BDE and CDE are equal because they are standing on the same base DE. They are standing on the same base DE. ನೋಡಿ, ನಿಮಗೆ ಇಂಗ್ಲಿಷ್ ಅಲ್ಲಿ ತಿಳಿದ ಇದ್ರೆ ನಾನು ಕನ್ನಡದಲ್ಲಿಯೂ ಸಹಿತ ನಿಮಗೆ ಹೇಳ್ತೇನೆ. ಏನ್ರಿ, ನಾನು ಕನ್ನಡ, ದಿಸ್ ಇಸ್ ಫಾರ್ ದಿಸ್ BPT theorem is for both CBSE and also for state syllabus. Okay, so ತಿಳಿತಾ? So area of triangle ಏನಾಗ್ತದ, BDE is equal to CDE. ಗೊತ್ತಾಯ್ತಾ? Because they are on the same base and same parallels. ಬರೇ ಬೇಸ್ ಅಷ್ಟೇ ಅಲ್ಲ, they are on the same parallels. Okay. Now there is a triangle ADE. Okay, ADE. There is a triangle ADE. See here. There is a triangle AD. ADE is a triangle. Okay. See, we can draw D. ಇದು ಪರ್ಪೆಂಡಿಕ್ಯುಲರ್, ಎಇಗೆ DM ಪರ್ಪೆಂಡಿಕ್ಯುಲರ್. ಎಇಗೆ ಇದು ಎಇ ಅದಲ್ಲ, ಇದು ಎಇ, ಇದಕ್ಕೆ DM ಪರ್ಪೆಂಡಿಕ್ಯುಲರ್ ಅಂತ ತೆಗೆದಿದ್ದೇನೆ. ನಾನು ಹೇಳುವವರೆಗೆ ಲಕ್ಷ ಕೊಟ್ಟು ಕೇಳಬೇಕೀಗ. when I explain, you should listen to me properly. ನಾನು ಹೇಳುವಾಗ ನಾನು ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲಿಷಲ್ಲೂ ಹೇಳ್ತೀನಿ, ಅಂದ್ರೆ ನಿಮಗೆ ಅನುಕೂಲ ಆಗ್ತದೆ. ಆಮೇಲೆ EN ಇಲ್ಲಿ ಎರಡು ಲೈನ್ ಇದನ್ನು ಪರ್ಪೆಂಡಿಕ್ಯುಲರ್ ಆಗಿದೆ. ನೋಡಿ, ಮೊದಲು ಏನಿತ್ತು, ಜಸ್ಟ್ ಒಂದು ADA ಒಂದು ಟ್ರಯಾಂಗಲ್ ಅನ್ನು ತೆಗೆದೆ. ಅದಾದ್ಮೇಲೆ ಏನ್ ಮಾಡಿದೆ, ಈ DM ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ತೆಗೆದೆ. ಆಮೇಲೆ EN ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ತೆಗೆದೆ. ಓಕೆ, ಇನ್ನೊಂದು ಈ K ಅಂತ ಒಂದು ತೆಗೆದೆ. ಓಕೆ, K ಇದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆ, ಸೊ ADE ಟ್ರಯಾಂಗಲ್ ಅಲ್ಲಿ ನಾನು ಮೂರು ಇದು EN ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ, AK ಈ DE ಪರ್ಪೆಂಡಿಕ್ಯುಲರ್ ಆಗಿದೆ, ಆಮೇಲೆ AEಗೆ DM ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆ, ಈಗ ನಾವು ಏರಿಯಾ ಆಫ್ ಟ್ರಯಾಂಗಲ್ ನ ಬರೆಯಿರಿ. ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್ ADE? Now you should write the new area of triangle ADE na ಬರೆಯಿರಿ. Area of triangle ADE na ಬರೆಯಿರಿ.
So type it. Write the area of triangle. ಈ triangle area ಬರೀರಿ. What is the area of triangle? Half into base into height. So ಬರೀರಿ. So what is the area of the triangle? Mr. ಬೆಳಗಿ ಇಲ್ಲಿ ಬರೆಯಪ್ಪ. ಏರಿಯಾ ಆಫ್ ಟ್ರಯಾಂಗಲ್ ಏನು ಬರೀ ಇಲ್ಲಿ. ಇದಕ್ಕೆ ಏರಿಯಾ ಆಫ್ ಟ್ರಯಾಂಗಲ್ ಎಲ್ಲ ಹಾಕಿಕೊಟ್ಟಿದ್ದೀನಿ ನಾನು. ಏನೋ ಏರಿಯಾ ಆಫ್ ಟ್ರಯಾಂಗಲ್ ನ ಬರೀ ನೋಡೋಣ. ಬಿಳಿಗಿ ಮಹೇಶ್ ಶೆಟ್ಟಿ ಏರಿಯಾ ಆಫ್ ಟ್ರಯಾಂಗಲ್ ಬರೀ ಇಲ್ಲಿ. ನಾನು ಇದ್ರ ಈ ಟ್ರಯಾಂಗಲ್ ನ ಏರಿಯಾ ಏನಕ್ಕದ ಬರೀ ನೋಡೋಣ. ಏರಿಯಾ ಆಫ್ ಟ್ರಯಾಂಗಲ್ ಬರೀರಿ. ಏರಿಯಾ ಆಫ್ ಟ್ರಯಾಂಗಲ್ ನಾನೇ ಬರೀತೀನಿ ನೋಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ADE ಮೀನ್ಸ್ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಇಸ್, ಇದನ್ನು ಬೇಸ್ ಆಗಿ ತಗೊಂಡ್ರೆ ಡಿ ಬೇಸ್ ಆಗಿ ತಗೊಂಡ್ರೆ, ಆ ಡಿ ನ ಬೇಸ್ ಆಗಿ ತಗೊಂಡ್ರೆ ಏನಾಗ್ತದೆ 1/2 ಇಂಟು ಡಿ. ಈ ಡಿ ಬೇಸ್ ಆಗಿ ತಗೊಂಡ್ರೆ ಯಾವ್ದು ಬೇಕಾದ್ರೆ ಬೇಸ್ ಆಗಿ ತಗೋಬಹುದು. ಇದನ್ನ ಬೇಸ್ ಆಗಿ ತಗೊಂಡ್ರೆ DE ಇಂಟು AK, ಡಿ ಇಂಟು AK. ಸರಿಯಾಗಿ ಲಕ್ಷ ಕೊಟ್ಟು ಇಲ್ಲಿ ನೋಡಿಲಿ, ನಾನು ಡಿ ನ ಬೇಸ್ ಆಗಿ ತಗೊಂಡ್ರೆ ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ 1/2 ಬೇಸ್ ಇಂಟು ಹೈಟ್, 1/2 ಬೇಸ್ ಇಂಟು ಹೈಟ್, 1/2 DE ಇಂಟು AK ಆಗ್ತದೆ. ಇಲ್ಲಿ ಮೇಲೆ ಬರ್ತೀನಿ ನೋಡ್ರೆ 1/2 DE ಇಂಟು AK. ಇಲ್ಲಿ DE ಅಂದ್ರೆ ಏನು, ಇದ್ರದ್ದು ಬೇಸ್. DE is the base, AK is the height. Okay, DE is the base, AK is the height. 1/2 DE into AK. If I take AD as the base, ನಾನು ಇದನ್ನ ಬೇಸ್ ತಗೋತೀನಿ ಸದ್ದ ಹಿಂಗ, ಇದ್ರ ಮೇಲೆ ನಿಂತ ಅಂತ ತಿಳ್ಕೊತೀನಿ ನಾನು. AD ಬೇಸ್ ತಗೋತೀನಿ. If I take AD as base, very important ಇದು. I will take AD as base. ಅವಾಗ ಏನಾಗ್ತದ 1/2 AD ಅವಾಗ AK ತಗೋಬಾರ್ದು, ಇದನ್ನ ತಗೋಬೇಕು, EN ತಗೋಬೇಕು. ಅವಾಗ EN is the height, 1/2 EN is the height. ಒಮ್ಮೆ ಇನ್ನೊಬ್ಬ ಏನಂತ ನಾನು ಇದನ್ನ ಹೈಟ್ ತಗೋತೀನಿ, AE ಹೈಟ್ ತಗೋತೀನಿ. AE ಹೈಟ್ ತಗೊಂಡಾಗ ಏನಾಗ್ತದೆ 1/2 AE ಇಂಟು DM ಆಗ್ತದೆ. ಇದು ಹೈಟ್. ಇದನ್ನ ನೋಡಿ, ಮೂರನೇ ಸಲ AE ನ ಬೇಸ್ ಆಗಿ ತಗೋತಾನೆ. AE ಬೇಸ್ ತಗೊಂಡ್ರೆ AE ಇಂಟು DM. ನೋಡ್ರಿ, ಬೇಸ್ ನ ಯಾವ್ದು ಬೇಕಾ ತಗೋಬಹುದು, ಆದ್ರೆ ಯಾವ್ದು ಬೇಕಾ ತಗೋಬೇಕಂದ್ರೆ ಬೇಕಾ ತಗೋಬಾರ್ದು. ಥಿಯರಮ್ ಅಲ್ಲಿ ಏನ್ ಬೇಕಾಗಿರ್ತೋ ಅದನ್ನ ತಗೋಬೇಕು. ಥಿಯರಮ್ ಪ್ರಾಪರ್ ಪ್ರೊಸೀಜರ್ ಒಳಗೆ ಹೋಗ್ಬೇಕಂದ್ರೆ ಸೊ ಮೂರನ್ನು ಹೇಳ್ತೀನಿ. ಡಿ ನ ಬೇಸ್ ಆಗಿ ತಗೊಂಡ್ರೆ ಈ 1/2 DE ಇಂಟು AK. AD ನ ಬೇಸ್ ಆಗಿ ತೆಗೆದುಕೊಂಡರೆ 1/2 AD ಇಂಟು EN. ಓಕೆ,
1/2 AE into DM. ಇವು ಮೂರು ಉತ್ತರ ಅಷ್ಟೇ ಬರ್ತಾವು, ಯಾಕಂದ್ರೆ ಇದು ಬೇರೆ ಇದ್ರೆ ಮತ್ತೆ ಇದು ಬೇರೆ ಆಗ್ತದೆ. ಸೊ ಆನ್ಸರ್ ಸೇಮ್ ಬರ್ತದೆ. ಇವೆರಡು ಬೇರೆ ಬೇರೆ ಆಗಿ ಆನ್ಸರ್ ಸೇಮ್ ಬರ್ತದೆ. ಇವೆರಡು ಇದು ಬೇರೆ ಇದ್ರೆ ಮತ್ತೆ ಇದು ಬೇರೆ ಇದ್ರೆ ಪ್ರಾಡಕ್ಟ್ ಮಾತ್ರ ಸೇಮ್ ಆಗಿಬಿಡ್ತದೆ. ಸೊ ಇವು ಮೂರು ಹ್ಯಾಂಗ್ ಮಾಡಿದ್ರು ಸಹಿತ ಈ ಮೂರಕ್ಕೂ ಉತ್ತರ ಅಷ್ಟೇ ಬರ್ತದೆ. ಓಕೆ, ಇವು ಮೂರಕ್ಕೂ ಅಷ್ಟೇ ಬರ್ತದೆ. ಇದನ್ನ ಬರ್ಕೊಳ್ಳಿ. ಏರಿಯಾ ಇದನ್ನ ಬರ್ಕೊಳ್ಳಿ. ಈಗ okay, now what we'll do, we'll go for the BPT theorem. We'll go for the BPT theorem. What is BPT theorem? Just see. BPT theorem. What is BP? Now we'll go for the BPT is basic proportionality theorem or Thales theorem. We'll go for the BPT theorem or Thales theorem. Okay. So BPT theorem or Thales theorem. We'll see. What is the statement? A line drawn. This is statement. A line drawn parallel to one side. A line drawn parallel to one side of a triangle. A line drawn parallel to one side of a triangle divides other two sides proportionally. Okay, this is the statement of the theorem. What is the statement of the theorem? A line drawn parallel to the one side of a triangle divides the other two sides proportionally. Okay, now what is the data? What they have given? Data is, we'll draw a triangle here. See, this is a triangle. That is one data. Properly I will draw. Is A,
BC is a triangle. Okay, and a line is drawn here. This BD, D. This is ABC triangle. See here, ABC triangle. Okay, so a line is drawn, that is DE. He is telling DE is parallel to BC. So data given is data. What is the data? Data is DE is DE is parallel to BC and already he has given. Okay, this is data. Then to prove that PPT, to prove that ಏನು ಪ್ರೂವ್ ಮಾಡಬೇಕು ಅನ್ನೋದು ಬಹಳ ಮಹತ್ವದ್ದು. ಏನು ಪ್ರೂವ್ ಮಾಡಬೇಕಂದ್ರೆ AD by BD, AD by ಅಂದ್ರೆ ಇದು ಡಿವೈಡೆಡ್ ಬೈ ಇದು, AD by BD ಅಂದ್ರೆ ದಿಸ್ ಇಷ್ಟು ಭಾಗಲೆ ಇಷ್ಟು. ಅದು ಎದಕ್ಕೆ ಸಮ ಇರ್ತದೆ ಅಂದ್ರೆ ದಿಸ್ ಡಿವೈಡೆಡ್ ಬೈ ದಿಸ್. ಇದರ ಅರ್ಥ ಏನು ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಥಿಯರಮ್ ಅಂದ್ರೆ this divided by this equal to this divided by this. Okay, for example total 12 ಅಂತ ತಿಳ್ಕೊರಿ. ಇದು 8, ಇದು 4 ಇತ್ತಂದ್ರೆ ಇದು 10, ಇದು ಟೋಟಲ್ 15 ಇದ್ರೆ ಇದು 10, ಇದು 5 ಇರ್ತದೆ ಅಂತ ಈ ಥಿಯರಮ್ ಹೇಳ್ತದೆ. ಓಕೆ, ಸೊ ಈಗ ಸದ ತೆಗೆದುಬಿಡ್ರಿ ಜಸ್ಟ್. ಸೊ ಇಲ್ಲಿ ಏನು ಮಾಡಬೇಕು, AD by BD is equal to AE by CE. AE by CE. Okay, AE by CE. ಮುಂದೆ ಇದಾದ್ಮೇಲೆ ಕನ್ಸ್ಟ್ರಕ್ಷನ್. ದಟ್ ಇಸ್ ಜಸ್ಟ್ CON ಅಂತ ಬರೀತೀನಿ. ಈಗ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ಜಾಯಿನ್ CD. ಸೊ ಇದು ಪ್ರೊಸೀಜರ್. ಇದನ್ನ ಯಾಕೆ ಮಾಡಬೇಕು ಅಂತ, ಯಾಕಂದ್ರೆ ನಾವು second chapter. This is second chapter. See here, join CD. CD ನ ಜಾಯಿನ್ ಮಾಡ್ರಿ ಅಂತ. ಆಮೇಲೆ B ನ ಜಾಯಿನ್ ಮಾಡ್ರಿ. ಈಗ ಬರೀತೀನಿ ಜಾಯಿನ್ CD join B, ಇವು ಕನ್ಸ್ಟ್ರಕ್ಷನ್. ಓಕೆ, ಅದಾದ್ಮೇಲೆ ಇನ್ನೂ ಒಂದು ಕನ್ಸ್ಟ್ರಕ್ಷನ್ ಇದೆ. ಅದೇನಂದ್ರೆ DM, ಇಲ್ಲಿ ಪರ್ಪೆಂಡಿಕ್ಯುಲರ್ DM ನ ಏನ್ ಮಾಡಬೇಕು, ಒಂದು ಲೈನ್ ತೆಗಿರಿ DM. ಆಮೇಲೆ EN ನ ಒಂದು ಲೈನ್ ತೆಗಿರಿ. ಇಲ್ಲೇನು ಲೈನ್ ತೆಗೆದು ಬೇಡ, ಏನಿಂದ ಇದ್ರ ಮೇಲೆ ಏನು ಲೈನ್ ತೆಗೆದು ಬೇಕಾಗಿಲ್ಲ. ಸೊ ಡ್ರಾ, ಇನ್ನೂ ಒಂದು ಕನ್ಸ್ಟ್ರಕ್ಷನ್ ಹೇಳ್ತಾ ಇದೀನಿ. ಏನೋ ಡ್ರಾ DM perpendicular to AE and this should be N. Okay, ಇದು N ಆಗಬೇಕು. ಡ್ರಾ EN perpendicular to what? AD. ಸೊ ಇಷ್ಟನ್ನ ನೀವು ಮೊದಲು ಬರ್ಕೊಳ್ಳಿ. ಇದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಇದನ್ನ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್. ಇದು ಸ್ಟೇಟ್ ಸಿಲೆಬಸ್, ಇದಿಬ್ಬರಿಗೆ ಇದೆ. ದಿಸ್ ಇಸ್ ಫಾರ್ ಸ್ಟೇಟ್ ಸಿಲೆಬಸ್ ಅಂಡ್ ಆಲ್ಸೋ ಫಾರ್ ದ CBSE. ಫಾರ್ ಬೋತ್ ಇಟ್ ಈಸ್ ಟೋಟಲಿ ಸೇಮ್. ಫಾರ್ 10th ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್, 10th ಸ್ಟ್ಯಾಂಡರ್ಡ್ CBSE. ಇಷ್ಟು ಮೊದಲು ಬರ್ಕೊಳ್ಳಿ ಇದನ್ನ.
note down in your notebook. ಸೊ ನಮಗೆ ಏನು ಪ್ರೂವ್ ಮಾಡಬೇಕಾಗಿದೆ? AD by BD is equal to AE by CE. ಇದನ್ನು ಪ್ರೂವ್ ಮಾಡಬೇಕಾಗಿದೆ. we want to prove this. ಇದನ್ನ ಪ್ರೂವ್ ಮಾಡಬೇಕಾಗಿದೆ. ಅಂದ್ರೆ ಏನನ್ನ ಪ್ರೂವ್ ಮಾಡಬೇಕಾಗಿದೆ ಅನ್ನೋ ನಮ್ಮ ತಲೆಯಾಗಿರ್ಬೇಕು, ಅದನ್ನ ಬೇಸ್ ಆಗಿ ತಗೋಬೇಕು. ಇಲ್ಲಿ that should be taken as base. ಬೇರೆ ಬೇಸ್ ಆದ್ರೆ ಈ ಉತ್ತರ ಬರೋದಿಲ್ಲ. So what we have, we are supposed to prove that has to be taken as a base. So ನಮಗೆ ಏನು ಪ್ರೂವ್ ಮಾಡಬೇಕಾಗಿದೆ? AD by BD is equal to AE by EC ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ನಾನೇನ್ ಮಾಡ್ತೀನಿ, ಇಷ್ಟು ತೆಗಿತೀನಿ, ಎಲ್ಲ ತೆಗೆದುಬಿಡ್ತೀನಿ. ಅಲ್ಲಿ ಬರೆದಿದ್ದೀನಿ ಏನ್ ಪ್ರೂವ್ ಮಾಡ್ಬೇಕಂತ ಅಲ್ಲಿ ಬರೆದಿದ್ದೀನಿ. ಇನ್ನು ಪ್ರೂಫ್, ನೆಕ್ಸ್ಟ್ ಪಾರ್ಟ್ ಇಸ್ ಪ್ರೂಫ್. Next part is proof. See here, next part is proof. Now area of triangle is the very important. ಈಗ ತಿಳ್ಕೊಳ್ಳಿ. area of triangle ADE divided by area of triangle ADE ನ ಮೊದಲು ತಗೋಬೇಕು. ಯಾಕಂದ್ರೆ ಇಲ್ಲಿ AD ಇದೆ ನೋಡಿ, ಇಲ್ಲಿ ನಾವು ಏನ್ ಪ್ರೂವ್ ಮಾಡಬೇಕಾಗಿದೆ ನಾವು ತಲೆಗಿರ್ಬೇಕು ಅದು. ಸೊ ADE ನ ಮೊದಲು ತಗೋಣ. ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ BD ಬರ್ಬೇಕು. ಈಗ ಕೆಳಗೆ BD ಇದೆ ನೋಡಿ. ಈ ಪ್ರೂಫ್ ನಾನು ಏನ್ ಪ್ರೂವ್ ಮಾಡಬೇಕಾಗಿದೆ ಆ ಕಡೆ ನಮ್ಮ ಲಕ್ಷ್ಯ ಇರ್ಬೇಕು. ಎಲ್ಲಿ ಹೋಗ್ಬೇಕಲ್ಲ ಆ ಕಡೆ ನಮ್ಮ ಲಕ್ಷ್ಯ ಇರ್ಬೇಕು. ಸೊ ಇಲ್ಲಿ AD ಇದೆ, ಅದಕ್ಕೆ AD ಬೇಸ್ ಆಗಂತದ್ದು ಟ್ರಯಾಂಗಲ್ ಇನ್ ತಗೋಬೇಕು. ಮುಂದೆ BDE ತಗೋಬೇಕು. ಅಂದ್ರೆ ಎರಡು ಟ್ರಯಾಂಗಲ್ ತಗೊಂಡೇವು ನಾವು ಇಲ್ಲಿ. ಲಕ್ಷ್ಯ ಕೊಟ್ಟು ಕೇಳಿ, ಒಂದನೇದ್ರ ಬೇಸ್ ಇದು ಇಷ್ಟಿದೆ, ಎರಡನೇದ್ರ ಬೇಸ್ ಇಷ್ಟಿದೆ. ಅಂದ್ರೆ ನಾವು ಯಾವ್ದು ಇಲ್ಲಿ ಪ್ರೂವ್ ಮಾಡ್ಬೇಕಾಗಲ್ಲ ಅದನ್ನೇ ಬೇಸ್ ಆಗಿ ತಗೊಂಡ್ರೆ ಈ ಉತ್ತರ ಬರ್ತದ. ಉಲ್ಟಾ ತಗೊಂಡ್ರೆ ಉತ್ತರ ಬರೋದಿಲ್ಲ. ಉತ್ತರ ನಾವು ಕರೆಕ್ಟ್ ಆಗಿ ನಮ್ಮ ಗುರಿ ಇರ್ಬೇಕಲ್ಲ ನಮ್ಮ. ಓಕೆ, ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಫಸ್ಟ್ ಈ ಟ್ರಯಾಂಗಲ್ ತಗೊಂಡೆ, ಟಾಪ್ ಟ್ರಯಾಂಗಲ್. ಆಮೇಲೆ ಈ ಟ್ರಯಾಂಗಲ್ BDE, ಈ ಟ್ರಯಾಂಗಲ್ ತಗೊಂಡೆ ನಾನು. BDE ಟ್ರಯಾಂಗಲ್ ನ ತಗೊಂಡೆ. ಓಕೆ, BDE ಟ್ರಯಾಂಗಲ್ ನ ತಗೊಂಡೆ. ಈಗ ಏರಿಯಾ ಆಫ್ ಟ್ರಯಾಂಗಲ್ ADE ಅಂದ್ರೆ ಹಾಫ್ AD ನ ಬೇಸ್ ಆಗಿ ತಗೋಬೇಕು. ಅದು ಬೇಸ್ ಆಗಿ ತಗೊಂಡ್ರೆ ಉತ್ತರ ಅದು ಏರಿಯಾ ಬರ್ತದೆ, ಬಟ್ ಇದು ಪ್ರೂವ್ ಆಗೋದಿಲ್ಲ ಅವಾಗ. ಅಂದ್ರೆ ಇದು ಪ್ರೂಫ್ ಮಾಡ್ಕೋಬೇಕಾಗಿದೆ ನಾವು. ಅದಕ್ಕೆ AD ನ ನಾವು ಬೇಸ್ ಆಗಿ ತಗೋಬೇಕೀಗ. AD ನ ಸೊ 1/2 AD ಬೇಸ್ ಆಗಿ ತಗೊಂಡ್ರೆ EM ಹೈಟ್ ಆಗ್ತದ, AE ಬೇಸ್ ಆಗಿ ತಗೊಂಡ್ರೆ DM ಹೈಟ್ ಆಗ್ತದ. ಓಕೆ, ಸೊ AD ಬೇಸ್ ಆಗಿ ತಗೊಂಡ್ರೆ AD ಇಂಟು ಹೈಟ್ ಈಸ್ EN. ಈ ಸಲ ಮೊದಲನೇ ಸಲ ಇದು ಬೇಸ್ ಆಗಿ ತಗೋಬೇಕು, ಎರಡನೇ ಸಲ ಇದನ್ನ ಬೇಸ್ ಆಗಿ ತಗೋಬೇಕು. ಓಕೆ, ಈಗ ಡಿವೈಡೆಡ್ ಬೈ 1/2 BDE ಅಂದ್ರೆ ಈ ಟ್ರಯಾಂಗಲ್, ದಿಸ್ ಟ್ರಯಾಂಗಲ್, BDE, ದಿಸ್ ಟ್ರಯಾಂಗಲ್. ಇದಕ್ಕೆ ಬೇಸು BD ಆಗ್ತದೆ. ಹೈಟ್ ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಹಿಂಗದು, ಸೊ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಇದನ್ನ ಪರ್ಪೆಂಡಿಕ್ಯುಲರ್ ಬೇಕಾಗ್ತದೆ ನಮ್ಗೆ. ಸೊ ದಿಸ್ ವಿಲ್ ಬಿ ಹೈಟ್, ದಟ್ ಈಸ್
En will be height. En will be the height. So ಇಲ್ಲಿ BD into En. So En cancel ಆಗ್ತಾವು. ಈ half cancel ಆಗ್ತಾವು. So answer is area of triangle AD by area of triangle BD is AD by BD. AD by BD. So ಈ ಸ್ಟೆಪ್ ನ ಇಲ್ಲಿ ಬರ್ತೀವಿ. ಓಕೆ, ಇದನ್ನ ಇಕ್ವೇಶನ್ 1 ಅಂತ ಬರ್ಕೊಳ್ಳಿ. ಇಕ್ವೇಶನ್ 1 ಅಂತ ಬರ್ಕೊಳ್ಳಿ. ಓಕೆ, ಸೊ ಇನ್ನ ಎರಡನೇ ಸ್ಟೆಪ್ ಅಲ್ಲಿ ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ AD ನೇ ತಗೋಬೇಕು. ಏರಿಯಾ ಆಫ್ ಟ್ರಯಾಂಗಲ್ AD ನೇ ತಗೋಬೇಕು. ಇಲ್ಲಿ ಎರಡನೇ ಬಾರಿ ಏರಿಯಾ ಆಫ್ ಟ್ರಯಾಂಗಲ್ AD ತಗೋಬೇಕು. ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಇದು ತಗೋಬೇಕು. ಈಗ ಯಾವುದು CDE ಅಂದ್ರೆ CDE ಅಂದ್ರೆ ಇದು CDE ತಗೋಬೇಕು. ಏರಿಯಾ ಆಫ್ ಟ್ರಯಾಂಗಲ್ CDE ತಗೋಬೇಕು. ಓಕೆ, ಆದ್ರೆ ಈಗ ಏರಿಯಾ ಆಫ್ ಟ್ರಯಾಂಗಲ್ AD ಗೆ ಈ ಬೇಸ್ ತಗೋಬೇಕು. ಯಾಕಂದ್ರೆ ಇಲ್ಲಿ AE ಬರಬೇಕು. AE ನ ಬೇಸ್ ಮಾಡ್ಕೋಬೇಕು. ಈಗ ಒಂದೇ ಸಲ AD ಬೇಸ್ ಮಾಡ್ಕೊಂಡ್ರಿ, ಈಗ AE ಬೇಸ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ ಪ್ರೂಫ್ ಹಂಗಿದೆ. ಅದು ಯಾವಾಗ್ಲೂ ನಮ್ ಪ್ರೂಫ್ ಕಡೆ ಲಕ್ಷ್ಯ ಇರಬೇಕು. ಅಂದ್ರೆ 1/2 AE ಬೇಸ್ ಹಾಕದ. AE ಬೇಸ್ ಆದ್ರೆ EN ಹೈಟ್ ಆಗ್ತದೆ. AE ಬೇಸ್ ಆದ್ರೆ ಕ್ಷಮಿಸಿ DM ಹೈಟ್. ಇಲ್ಲಿ ನೋಡ್ರಿ, ಇದನ್ನ AE ಮೇಲೆ ಯಾವ್ದು ಕೂತದ? AE ಮೇಲೆ ಯಾವ್ದು ಪರ್ಪೆಂಡಿಕ್ಯುಲರ್ ಆಗಿ ನಿಂತಿದೆ? DM ನಿಂತಿದೆ. ಸೊ AE into DM. Okay, divided by 1/2 into CDE. ಇದಕ್ಕೆ CE ಬೇಸ್ ಮಾಡ್ಕೋಬೇಕು. ಇಲ್ಲಿ CE ಇದೆ. ಓಕೆ, CE ಬೇಸ್ ಮಾಡ್ಕೋಬೇಕು. ಅದಕ್ಕೂ ಸಹಿತ DM ಏನಾಗ್ತದೆ? ಹೈಟ್ ಆಗ್ತದೆ. DM. ಸೊ ಈ DM ಕ್ಯಾನ್ಸಲ್ ಆಗ್ತದೆ, ಇವೆರಡು ಕ್ಯಾನ್ಸಲ್ ಆಗ್ತದೆ. ಇದನ್ನ ಇಕ್ವೇಶನ್ 2 ಅಂತ ಮಾಡ್ಕೊಳ್ಳಿ. ಇಷ್ಟು ಬರ್ಕೊಳ್ಳಿ, ಮುಂದಿನ ಹೇಳ್ತೀನಿ. ಇಷ್ಟು ಕ್ಲಿಯರ್ ಆಗಿ ನಿಮ್ಮ ನೋಟ್ಬುಕ್ ಅಲ್ಲಿ ಕ್ಲಿಯರ್ ಆಗಿ ಬರ್ಕೊಳ್ಳಿ ಇದನ್ನ. So write down this properly. Okay. Now see here. See the equation. See first equation ಏನಿದೆ? Consider the equations. ಎರಡನ್ನು ಬರ್ಕೊಳ್ಳೋಣ. That is ಒಂದೇ equation ಬರೀತೀನಿ ಇಲ್ಲಿ. First equation ಬರೀತೀನಿ ನೋಡ್ರಿ. Area of triangle ADE divided by area of triangle BDE is equal to AD by BD. ಇದು ಒಂದನೇ equation. ಎರಡನೇ equation area of triangle ADE divided by area of triangle CDE is equal to AE by CE. ಇದು ಎರಡನೇ equation. These two are the equations.
Okay, these two are the equations. So now ಇಷ್ಟು ಕಳಿಸ್ತೀನಿ. ಓಕೆ, ಅದನ್ನೇ ಬರ್ಕೊಂಡೆ ನಾನು, ಏನಿಲ್ಲ ಅದನ್ನೇ ಕೆಳಗೆ ಬರ್ಕೊಂಡಿದ್ದೀನಿ. ನಿಮ್ಗೆ ತಿಳಿಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಸ್ಟೆಪ್ ನ ಸಪರೇಟ್ ಆಗಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಏನ್ ಬರಿಬೇಕಂದ್ರೆ ನಾವು ಮುಂದೆ considering equation 1 and 2. Consider equation 1 and 2. ಇವೆರಡು ಇಕ್ವೇಶನ್ ಗಳನ್ನ ನಾವು ಅಬ್ಸರ್ವ್ ಮಾಡಲಾಗಿ ನೋಡಿ. ಇಲ್ಲಿ ನ್ಯೂಮಿರೇಟರ್ ಎರಡು ಸೇಮ್ ಅದಾವ. ನ್ಯೂಮಿರೇಟರ್ ADE ಸೇಮ್ ಅದಾವ. ನ್ಯೂಮಿರೇಟರ್ಸ್ ಆರ್ ಸೇಮ್. ನ್ಯೂಮಿರೇಟರ್ಸ್ ಸೇಮ್ ಅದಾವ. ಇದನ್ನ ಬರೀ ಅವಶ್ಯಕತೆ ಇಲ್ಲ, ನಿಮಗೆ ತಿಳಿಸಬಹುದು ನಾನು ಹೇಳಿದೆ. ಬಟ್ ಡಿನಾಮಿನೇಟರ್ಸ್ ಏನಿದೆಯಲ್ಲ, ಡಿನಾಮಿನೇಟರ್ಸ್ BDE and CDE. ಏರಿಯಾ ಆಫ್ ಟ್ರಯಾಂಗಲ್ BDE and area of triangle CDE are equal. Why? My question is, ಈಗ ನಿಮ್ಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಂತೂ ನ್ಯೂಮರೇಟರ್ ಸೇಮ್ ಅದಾವ. ನ್ಯೂಮರೇಟರ್, ಈ ಡಿನಾಮಿನೇಟರ್ ಬಗ್ಗೆ ನೋಡೋಣ. ಏರಿಯಾ ಆಫ್ ಟ್ರಯಾಂಗಲ್ BDE and ಏರಿಯಾ ಆಫ್ ಟ್ರಯಾಂಗಲ್ CDE ಸೇಮ್ ಆಗ್ತಾವ. ಯಾಕೆ? ಕಮೆಂಟ್ ಮಾಡಿ. ವೈ ಏರಿಯಾ ಆಫ್ ಟ್ರಯಾಂಗಲ್ BDE is equal to area of triangle CDE? Because they are standing on the same base. ನೋಡಿ, BDE ಅಂದ್ರೆ ಈ ಟ್ರಯಾಂಗಲ್ they are standing on the same base. The area are equal as they stand on same base DE. ಈ D ಮೇಲೆ ನಿಂತಾವ ಎರಡು. ಓಕೆ, so area of, very good Rohit, you are catching what I am telling, you are able to grasp. Okay, so area of triangle BDE is equal to area of triangle CDE. So ADE ಅಂತ ನೋಡಿ, ಇಲ್ಲಿ ಇವೆರಡು ಇಕ್ವೇಶನ್. ಅಗೇನ್ ಕಮಿಂಗ್ ಟು these two equations, ADE ಎರಡು ಸೇಮ್ ಅದಾವ. ಓಕೆ, ಮ್ಯಾಗಿನ್ ಸೇಮ್ ಆಯ್ತು. ಇನ್ನ ಛೇದ ಅಂದ್ರೆ ಡಿನಾಮಿನೇಟರ್ BDE ಮತ್ತು CDE ಅವು ಎರಡು ಸಹಿತ ಸೇಮ್ ಆದವು ಇಲ್ಲಿ. ಯಾಕಂದ್ರೆ they are standing on the same base. So equation 1 is equal to equation 2. Equation 1 is equal to equation 2. ಅಂದ್ರೆ AD by BD is equal to AE by CE. So ಒಂದಿನ ಉತ್ತರ, hence proved. So we proved this. ಇಲ್ಲಿ ನೋಡಿ ಎರಡು ಸೇಮ್ ಬಂತಿಲ್ಲ, ಆನ್ಸರ್ ಬಂತಿಲ್ಲ. ಸೊ proved. ಇದನ್ನ ಬರ್ಕೊಂಡ್ಬಿಡಿ. ಇಲ್ಲಿ ಏನಿದೆ ಅಂದ್ರೆ, ಇಲ್ಲಿ ಏನ್ ಬರ್ತೀನಿ ಅಂದ್ರೆ ಕ್ಲಿಯರ್ ಆಗಿ ಬರ್ಕೋಬೇಕು ನೀವು. Consider equation 1 and 2. Area of triangle BDE is equal to area of triangle CDE. ಯಾಕಂದ್ರೆ stand on same base ಅಂತ ಬಂತು. Stand on same base and same parallels ಇದನ್ನ ನೀವು ಅಲ್ಲಿ ಕ್ಲಿಯರ್ ಆಗಿ ಬರೀಬೇಕು. ಸೊ equation 1 will be equal to equation 2. So equation 1 is equal to equation 2. Okay, so AE by, so Santosh Akash, you also take part here, participate. Okay, so AD by, ಇಲ್ಲಿ ಏನಾಗ್ತದೆ, ಎರಡು ನ್ಯೂಮಿನೇಟರ್ ಸೇಮ್ ಇದೆ, ಎರಡು ಡಿನಾಮಿನೇಟರ್ ಸಹಿತ ಸೇಮ್ ಆದವು. ಯಾಕಂದ್ರೆ ಬೋತ್ ದ ಟ್ರಯಾಂಗಲ್ಸ್ ಸ್ಟ್ಯಾಂಡ್ ಆನ್ ದ ಸೇಮ್ ಬೇಸ್, ಹಿಂಗಾಗಿ ಏರಿಯಾ ಈಕ್ವಲ್ ಇರ್ತದೆ.
ಸೊ ನ್ಯೂಮರೇಟರ್ ಸೇಮ್ ಡಿನಾಮಿನೇಟರ್ ಸೇಮ್ ಅಂದ್ರೆ ಇವು ಸಹಿತ ಸೇಮ್ ಆಗ್ತಾವೆ. ಸೊ AD by BD is equal to AE by CE. Hence proved. So this is proof. Okay, note down this one, properly write down. ನೋಡಿ, ಇವತ್ತು ಈ BPT ಥಿಯರಮ್ ನಾವು ಕಲ್ತೆವು. ಇನ್ನು ಮತ್ತೆ ನಾಳಿನ ಕ್ಲಾಸ್ನಲ್ಲಿ ಇದೇ ಟ್ರಯಾಂಗಲ್ಸ್ ನ ಮುಂದುವರೆದ ಭಾಗವನ್ನ ಹೌದು ಕನ್ನಡದಲ್ಲಿ ಹೇಳ್ತೀನಿ. ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಟೇಕ್ ಇದೇ ಚಾಪ್ಟರ್ ಅಲ್ಲಿ ಮುಂದಿನ ಭಾಗವನ್ನು ನಾನು ನಾಳೆ 10:30 tomorrow at 10:30. Okay, we'll continue this. Okay, tomorrow the class is at 10:30. So attend the class. ಇದನ್ನ ಇನ್ನೊಮ್ಮೆ please watch this video once again. So tomorrow we'll continue this chapter. Problems we'll solve. We'll see some more theorems. We will see some more theorems. Okay, thank you very much. So note down this. ಇನ್ನು ಆಕಾಶ್ ಲೇಟಾಗಿ ಆಕಾಶ್ ಬರ್ಕೊಂಬಿಡಿ ಇದನ್ನ ಇದೇ ವಿಡಿಯೋನ ನೀವು ಸ್ಲೋ ಆಗಿ ನೋಡಿಬಿಡು ಆಕಾಶ್.